ರಾಯರ ಆಶೀರ್ವಾದದಿಂದ ನಾನು ಸ್ಟಾರ್ಟ್ ಮಾಡಿದೆ. ಅದು ಕಂಟಿನ್ಯೂಟಿಯಾಗಿ ನಡೀತಾನೆ ಬಂತು. ಇವತ್ತಿಗೂ ಅಕ್ಷಯ ಪಾತ್ರೆಯಾಗಿ ತುಂಬ ಇದಾಗಿ ಎಲ್ಲರಿಗೂ ಯಾರಿಗೂ ಇಲ್ಲ ಎನ್ನುವಂಥ ಒಂದು ಇದನ್ನು ಮಾಡ್ದೇ ಆ ಭಗವಂತ ಇವತ್ತಿನವರಿಗೂ ನಡೆಸಿ ಕೊಟ್ಟು ನಮ್ಮನ್ನು ಇದು ಮಾಡಿದ್ರು. ಇವತ್ತಿನವರಿಗೂ ಮಾಡ್ಕೋತಾನೆ ಬಂದಿದ್ದೀನಿ. ಆಲ್ಮೋಸ್ಟ್ 2 ವರ್ಷ ಆಯಿತು. ಹೌದು, ಮಾಡ್ಕೋತಾನೆ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇದು ಏನಾದ್ರು ದೊಡ್ಡ ಮಟ್ಟದಲ್ಲಿ ಮಾಡೋದು ಆಗ್ತಾನೆ ಇದೆ. ಇದು 110 ಜನರಿಂದ ಸ್ಟಾರ್ಟ್ ಆದಂಥದ್ದು. ಇವತ್ತಿಗೆ ನೀವೇ ಕಣ್ಣೆದುರಿಗೆ ನೋಡಿದ್ರಲ್ವಾ, ಇಷ್ಟು ಜನಗಳಿಗೆ ಬಂದು ನಿಂತಿದೆ ಅಂದರೆ ನನ್ನ ವಿಚಾರ. ಇವತ್ತು ನನಗೆ ಜ್ವರ, ಫೀವರ್ ಫುಲ್ಲು ಇದೆ. ಆದ್ರೂ ನನ್ನ ಮಗನ ಕರ್ಕೊಂಡು ನಾನು ಬರಲೇಬೇಕು. ಯಾಕಂದರೆ ನನ್ನನ್ನು ನಂಬ್ಕೊಂಡು, ಅಮ್ಮ ತಾಯಿನ ನಂಬ್ಕೊಂಡು ಅಷ್ಟು ಜನ ಮಕ್ಕಳು ಇರ್ತಾರಲ್ವ, ಆ ಮಕ್ಕಳ ಸಲುವಾಗಿ ನಾನು ಬರಲೇಬೇಕು. ಅವರನ್ನು ಹಸ್ಕೊಂಡು ಇಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಮಗನೇ ಹೊರಟ್ಬಿಡೋಣ, ಏನೇ ತೊಂದರೆ ಇದ್ರೂ ಅಮ್ಮ ಆಮೇಲೆ ಇದು ಮಾಡೋಣ, ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಬಂದೆ. ಪ್ರತಿ ವರ್ಷನೂ ಗಣೇಶನ ಉಚಿತವಾಗಿ ವಿತರಣೆ ಮಾಡೋದು ಕೇಳ್ಪಟ್ಟೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಪ್ರತಿ ವರ್ಷನೂ ದೇವರ ಆಶೀರ್ವಾದ, ಅದು ದೇವ್ರು ಕೊಟ್ಟ ಭಿಕ್ಷೆಯಲ್ಲಿ ನಾನು ಕೊಡ್ತಾ ಇರೋದು. ಯಾರಿಂದನೂ ಮಗನೇ ನಾನು ಇವತ್ತಿಗೂ 1 ರೂಪಾಯಿಯನ್ನು ತಗೊಂಡು ನಾನು ಮಾಡ್ತಾ ಇಲ್ಲ. ದೇವ್ರು ಕೊಟ್ಟ ಭಿಕ್ಷೆ, ನಾನು ಆ ಭಿಕ್ಷೆಯಲ್ಲಿ ನಾನು ನನ್ನ ಇದರಿಂದ ಕೈಲಾದಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಏನೂ ಇಲ್ಲ ಮಗನೇ, ನಾನು ಮಾಮೂಲಿ ಸಣ್ಣ ವ್ಯಕ್ತಿ ಅಲ್ವಾ, ಏನೂ ಇಲ್ಲ. ನನಗೆ 2 ಮಕ್ಕಳು. ನನಗೆ ನೀವೆಲ್ಲ ಮಕ್ಕಳೇ, ಆದರೆ ನನಗೆ ಅಂತ 2 ಮಕ್ಕಳು ಅಷ್ಟೇ ಭಗವಂತ ಕೊಟ್ಟಿದ್ದಾನೆ. ಅವರಿಗೆ ಆ ದೇವರು ನೋಡಬೇಕು, ನಿಮ್ಮೆಲ್ಲರಿಗೂ ಅದನ್ನು ನೋಡಬೇಕು ಅಷ್ಟೇ. ನನ್ನದೇನು ಆಸೆ ಇಲ್ಲ ಮಗನೇ. ನನ್ನ ಆಸೆ ಇದೆ, ಸಾಯುವವರೆಗೂ ಈ ಸೇವೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಏನಾದರೂ ರಾಜಕೀಯಕ್ಕೆ ಬರುವಂಥ ಸಾಧ್ಯತೆ ಏನಾದರೂ ಇದೆಯಾ ಅಂತ? ಅದು ಇನ್ನೂ ವಿಚಾರಗಳೇನೂ ಇಲ್ಲ. ರಾಯರ ಆಶೀರ್ವಾದ ಮಾಡಿದ್ರೆ ತಾಯಿ ಚಾಮುಂಡೇಶ್ವರಿ, ನನ್ನ ಆರಾಧ್ಯ ದೈವಗಳಂದರೆ ತಾಯಿ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿದ್ರೆ, ಗುರುಗಳ ಕೃಪೆ ಇದ್ದರೆ, ಗುರುಗಳ ಕೃಪೆ, ತಾಯಿಯ ಆಶೀರ್ವಾದ, ತಿರುಪತಿ ತಿಮ್ಮಪ್ಪನ ಒಂದು ವರದಾನವಿದ್ದರೆ ಮುಂದೆ ಏನೋ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಾವೆಲ್ಲ ಅಷ್ಟು ದುಡ್ಡಿದ್ದವರಲ್ಲ, ಹೌದಲ್ಲ ಮಗನೇ. ದುಡ್ಡನ್ನು ಕಟ್ಕೊಂಡು ಬರಬೇಕು. ದುಡ್ಡನ್ನು ನಾವು ಇದ್ದವರಲ್ಲ. ನಾವು ಬಡ ಕುಟುಂಬದಿಂದ ರೈತರ ಮಗಳಾಗಿ ಬಂದವಳು. ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಮಗನೇ. ಬೆಂಗಳೂರಲ್ಲಿ ಒಂದು ಪ್ಲೇಟ್ ಊಟ ಅಂದರೆ ಸುಮಾರು 100 ರೂಪಾಯಿ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಇಷ್ಟೊಂದು ಜನಗಳಿಗೆ ನೀವು ಊಟನ ಇದು ಮಾಡ್ತಾ ಇದ್ದೀರಾ. ನಿಮ್ಮ ಆದಾಯ ಮೂಲ ಹೇಳೋದಾದ್ರೆ ಮಗನೇ, ಈ ಕೆಲಸಕ್ಕೆ ಅಂದರೆ ನಾನು ಇವತ್ತಿಗೂ ನಾನು ದುಡಿದ್ರಲ್ಲಿ, ನನ್ನ ಮಗ ನಾನು ದುಡಿದ್ರಲ್ಲಿ ಮಾಡ್ತಾಯಿದ್ದೀವಿ. ಮುಂದೆ ಆ ಭಗವಂತ ಹೆಂಗೆ ಕೊಡ್ತಾನೆ ಅದರಲ್ಲಿ ಮಾಡೋದು ಅಷ್ಟೇ. ಆದಾಯ ಅನ್ನುವಂಥದ್ದು ಏನು ರಾಶಿ ಇಲ್ಲ ಮಗನೇ. ಇದ್ದಿದ್ರಲ್ಲಿ ನನ್ನ ಮಗ ಸಾಗರ ನನಗೆ ಸಾಥ್ ಕೊಟ್ಟಿದ್ದಾನೆ. ಇವತ್ತಿನ ಈ ಒಂದು ಬೆಳವಣಿಗೆಗೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನನ್ನ ಹಿಂದೆ ಒಂದು ದೇವ್ರ ಸ್ಥಾನ, ನನ್ನ ತಂದೆಯ ಸ್ಥಾನ ಕೊಟ್ಟು ನಿಂತ್ಕೊಂಡು ಮಾಡ್ತಾ ಇದ್ದಾನೆ. ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ಈಗ ಆಲ್ಮೋಸ್ಟ್ 2 ವರ್ಷ ಆಯಿತು ಮಗನೇ. ಹೌದು, 2 ವರ್ಷದಿಂದ ಮಾಡ್ತಾ ಇದ್ದೀನಿ. ವಾರದಲ್ಲಿ 3 ದಿನ ಮಾತ್ರ ಮಾಡ್ತಾ ಇದ್ದೀರಾ? ಇದೊಂದೇ ಸ್ಥಳದಲ್ಲ, ಇಲ್ಲ ಬೇರೆ ಬೇರೆ ಸ್ಥಳ? ಇಲ್ಲ ಈಗ ಹೌದು, ದೇವ್ರ ಅವಕಾಶ ಕೊಟ್ಟರೆ ಬೇರೆ ಸ್ಥಳದಲ್ಲೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಆ ಶಕ್ತಿ ಕೊಡಬೇಕು ಅಮ್ಮನಿಗೆ, ಹೌದಲ್ವಾ? ಆ ಶಕ್ತಿನ ಭಗವಂತ ಕೊಟ್ಟರೆ ನಾನು ಮಾಡ್ತೀನಿ. ಉಚಿತ ಗಣಪತಿಯನ್ನು ಈಗ ನಾಡ್ದು ಉಚಿತ ಗಣಪತಿಯನ್ನು ಮತ್ತೆ ಎಲ್ಲರಿಗೂ ಕೊಡುವಂಥ ಒಂದು ವಿಚಾರ ಇದೆ. ಆ ಭಗವಂತ ಎಷ್ಟು ಕೊಡಬೇಕು ಅನ್ನೋದನ್ನು ಅವ್ರದ್ದೇ ಇಚ್ಛೆ, ಹೌದಲ್ಲ ಮಗನೇ? ನನ್ನದು ಏನೂ ಇಲ್ಲ. ಅವರು ಕೊಟ್ಟ ಭಿಕ್ಷೆ ನಾನು ಕೊಡೋದು. ನನ್ನದು ಇವತ್ತಿಗೂ ಯಾವುದೂ ಇಲ್ಲ ಮಗನೇ. ಎಷ್ಟು ಕೆಜಿ ರೈಸ್ ಮಾಡ್ತೀರಾ ಮಗನೇ? ಅದು ಅಕ್ಷಯ ಪಾತ್ರೆಯಾಗಿದೆ. ಎಲ್ಲವರಿಗೂ, ಯಾರಿಗೂ, ನೀವೇ ನೋಡಿದ್ದೀರಾ, ಯಾರಿಗೂ ಇಲ್ಲ ಅನ್ನುವಂಥದ್ದು ಬರೋದಿಲ್ಲ. ಎಲ್ಲವನ್ನೂ ಹೊಟ್ಟೆ ತುಂಬಿಸ್ತಾ ಇದೆ. ನಾನು ಎಷ್ಟು ಅಂತ ಹೇಳೋಕ್ಕಾಗಲ್ಲ ಮಗನೇ. ಅದು ಅಳತೆ ಹಾಕಿದಂಗಾಗಿತ್ತು. ನಾನು ಇವತ್ತಿಗೂ ಅಳತೆಯನ್ನು ಮಾಡೇ ಇಲ್ಲ. ಕೊನೆಯದಾಗಿ ಈ ಸಮಾಜಕ್ಕೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮಗನೇ? ಸಮಾಜಕ್ಕೆ ಹೇಳುವಷ್ಟು ದೊಡ್ಡವಳು ನಾನಲ್ಲ ಕಂದ. ನೀವು ಸಾವಿರಾರು ಜನರು ನೀವು ನೋಡಿದ್ದೀರಾ. ನಾನೇನಷ್ಟು ದೊಡ್ಡವಳಲ್ಲ. ಯಾಕಂದರೆ ದೇವ್ರ ಸೇವೆ, ಭಗವಂತನ ಸೇವೆ ಅಂತೇಳಿ ಈ ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೋತೀನಿ. ಅದು ಬಿಟ್ಟರೆ ಇನ್ನೂ ಸಮಾಜಕ್ಕೆ ಹೇಳುವಷ್ಟು ದೊಡ್ಡವರಾಗಲಿಲ್ಲ. ಹೆಂಗಂತ ಕಂದ? ಮಗನೇ, ಅವ್ರ ಇಚ್ಛೆ ಅಲ್ವ ಬಂಗಾರ, ಅವ್ರ ಇಚ್ಛೆ ಮಗನೇ. ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಇದ್ದವನಿಗೆ ಕೊಡಬೇಕು ಅನ್ನೋದು ಅವನಿಗೆ ಬರಬೇಕು. ಏನು ಅದು ಇದ್ದದ್ದನ್ನು ನಾವು ಒಂದು ನಮ್ಮ ಮನೆಯಲ್ಲಿ ಪ್ರತಿದಿನ, ಇವತ್ತಲ್ಲ ಮಗನೇ, ಯಾವತ್ತಿಗೂ ಒಬ್ಬ ಅತಿಥಿಯಾದರೂ ಇರ್ತಾರೆ ನಮ್ಮ ಮನೆಯಲ್ಲಿ. ಅದೇ ನನಗೆ ಬಂದಿದ್ದು. ನಮ್ಮಲ್ಲಿ ನಾನು ಇವ್ರ ಜೊತೆ ಹಂಚ್ಕೋಬೇಕು ಅನ್ನುವಂಥದ್ದು ಬಂದಿದ್ದು. ಅದೇ ಹೇಳಿದ್ನಲ್ಲ ಮಗನೇ, ಫಸ್ಟಿಗೆ ಹೇಳ್ದಂಗೆ 110 ಜನರಲ್ಲಿ ಸ್ಟಾರ್ಟ್ ಆಗಿದ್ದು ಇವತ್ತಿಷ್ಟು ಜನಕ್ಕೆ ಬಂದು ನಿಂತಿದೆ. ಇನ್ನು ಭಗವಂತ ಯಾವ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ದೊಡ್ಡದಾಗಿ ನಡೆಸ್ತಾನೆ ಅಂತ ಅಲ್ಲಿಗೂ ರೆಡಿ ಇದ್ದೀನಿ ಮಗನೇ. ಹೌದು. ಯಾವುದಾದ್ರು ಒಂದು ವಿಚಾರ ಹೇಳೋದಾದ್ರೆ
ಇವಾಗ ನಿಮ್ಮ ಹತ್ರ ಊಟ ಮಾಡಿರ್ತಾರೆ, ಯಾರಾದರೂ ಒಂದು ಕಷ್ಟಗಳು ನೋವುಗಳು ಹೇಳ್ಕೊಂಡಿರುವಂಥದ್ದು ನಿಮಗೆ ಮನಸ್ಸಲ್ಲಿ ಇರುವಂತಹ ದೃಶ್ಯನ ಹೇಳೋದಾದ್ರೆ ಮ್ಯಾಮ್. ಇಲ್ಲೊಬ್ರು ಬರ್ತಾರೆ, ಇಲ್ಲಿ ನೀವು ಹೊರಟ್ರಿರ್ಬೇಕು, ಅವ್ರು ಹ್ಯಾಂಡಿಕ್ಯಾಪ್ಟು. ಪ್ರತಿ ವಾರ ನಾನು ಬರೋಕ್ಕಿಂತ ಮೊದಲು ಬಂದು ಕೂತ್ಕೋತಾರೆ. ಅವ್ರು ಹೇಳ್ತಾರೆ, ಅಮ್ಮ ನಾನು ಇಲ್ಲೇ ಹೊಟ್ಟೆ ತುಂಬಿ ಊಟ ಮಾಡಿ ಹೋಗ್ತೀನಿ, ಮನೆಯಲ್ಲಿ ನಾನು ಊಟ ಮಾಡಲ್ಲ, ನೀರು ಕುಡ್ಕೊಂಡು ಮಲಗ್ತೀನಿ ಅಂತ. ಅದೇ ನನ್ನ ಮಗ ಇವರು ಏರಿಯಾದವ್ರು ಅಲ್ಲಿಂದ ಒಬ್ಬರು ಬರ್ತಾರೆ, ನಾಗರಬಾವಿ ಅಲ್ವೇ ನಮ್ಮ ಮಗನೇ, ನಾಗರಬಾವಿಯಿಂದ ಒಬ್ಬರು ಬರ್ತಾರೆ. ವಾರದಲ್ಲಿ 3 ದಿನ ಅಲ್ಲಿಂದ ಬಂದು ಇಲ್ಲಿ ಊಟ ಮಾಡಿ ಅಲ್ಲಿಗೆ ಹೋಗ್ತಾರೆ. ಅಂದರೆ ತಾನು ಇಲ್ಲೇ ಹೊಟ್ಟೆ ತುಂಬ ಊಟ ಮಾಡೋದು ಅಂದರೆ ಅವ್ರು ಹೇಳುವಾಗ ನನ್ನ ಹೊಟ್ಟೆ ಕರಳು ಚುರುಕನ್ನುತ್ತೆ. ಅಂದರೆ ಅಲ್ಲಿಂದ ಬಂದು ಆ ತಾಯಿ ಅನ್ನಪೂರ್ಣೇಶ್ವರಿ ಇಲ್ಲಿ ಹೋಗು ಮಗನೇ, ನಿನಗೆ ಅನ್ನಪ್ರಸಾದ ಇಲ್ಲಿದೆ ಅನ್ನುವಂಥ ತೋರಿಸಿದಾನಲ್ವ, ಆ ಅನ್ನಪ್ರಸಾದಕ್ಕೆ ಅಮ್ಮನನ್ನು ಹುಡ್ಕೊಂಡು ಬರ್ತಾರಲ್ವ. ಯಾವುದೋ ಜನ್ಮದಲ್ಲಿ ನನ್ನ ಮಗನಾಗಿರ್ಬೋದು, ನಾನು ಅವನ ತಂದೆ ಆಗಿರ್ಬೋದು, ನನ್ನ ತಂದೆ ಆಗಿರ್ಬೋದು, ಇಲ್ಲ ನಾನು ಅವರ ಮಗಳಾಗಿರ್ಬೋದು, ಹೇಳೋಕ್ಕಾಗಲ್ಲ, ಅಕ್ಕ ತಂಗಿ ಆಗಿರ್ಬೋದು. ಸಂಬಂಧ ಇಲ್ಲದೆ ಈ ಸಂಬಂಧ ಬೆಳೆಯಲ್ಲ ಮಗನೇ ಅಲ್ವಾ. ಇವತ್ತು ನೀವಾದ್ರೂ ಹೋಗ್ತಾ ಇದ್ರಿ, ನೋಡಿ ಬಂದಿದ್ದು. ಅಂದರೆ ಒಂದು ತಾಯಿ ಹೃದಯ ನೋಡಬೇಕು ಅಂತಲೇ ನೀವು ಮುಂದೆ ಬಂದಿದ್ದು, ನಾವೇನು ನಿಮ್ಮನ್ನು ಕರೆದಿಲ್ಲ, ಹೌದಲ್ವ ಮಗನೇ. ಅದಕ್ಕೆ ಹೇಳೋದು, ಸಂಬಂಧವನ್ನು ಕೊಡುವ. ಈಗ ಹೇಳ್ಬೋದು ಇದು ಮಾಡ್ತಾರೆ, ಇವತ್ತಿಗೂ ನಾವು ಯಾವ ಮೀಡಿಯಾನೂ ಕರೆದಿಲ್ಲ ಕಂದ, ಯಾರನ್ನೂ ಕರೆದು ಇಲ್ಲ, ಯಾರನ್ನೂ ಇದಿಲ್ಲ. ನನ್ನ ಮಗ ಬಂದು ಕೇಳಿದಾಗ ನಾನು ಅದನ್ನೇ ಹೇಳಿದೆ, ಬಾ ಕಂದ ಊಟ ಮಾಡು ಅಂತಲೇ ಹೇಳಿದೆ. ಏನು ಅದು ಬಿಟ್ಟೆ ನಾವು ಬೇರೆ ವಿಚಾರಗಳನ್ನು ಯಾವುದೂ ಇದಿಲ್ಲ ಮಗನೇ. ಹೌದು, ಎಕ್ಸೆಪ್ಟೂ ಇಲ್ಲ. ಈಗ ಹೀಗೆ ನಮಗೆ ಆಗಲಿ ಅನ್ನುವಂಥ ಎಕ್ಸೆಪ್ಟೇಷನ್ನೂ ಇಲ್ಲ ಮಗನೇ ನಮಗೆ ಯಾವುದನ್ನು. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಸಾವಿರಾರು ಜನಗಳಿಗೆ ನೀವು ಅನ್ನದಾನ ಮಾಡಿ, ತಾಯಿ ಚಾಮುಂಡೇಶ್ವರಿ ರಾಯರು ವರದಾನ ಕೊಟ್ಟರೆ ನಾನು ಸದಾ ಸಿದ್ಧ ಮಗನೇ. ಈ ಉಸಿರಿರುವವರೆಗೂ ಈ ಸೇವೆ ಮಾಡೋಕ್ಕೆ ನಾನು ಸದಾ ಸಿದ್ಧ. ನಾವು 2 ಇಯರ್ಸಿಂದ ಬರ್ತಾ ಇದ್ದೀವಿ. ಏನನ್ನಿಸ್ತದೆ? ತುಂಬ ಚೆನ್ನಾಗಿದೆ ಸರ್, ಭಾಳ ಹೆಲ್ಪ್ ಆಗ್ತಾ ಇದೆ ಜನಗಳಿಗೆ. ಈ ಥರ ಯಾರು ಅಪ್ರೂಪ ಮಾಡೋದು ಚೆನ್ನಾಗಿ ಮಾಡ್ತಾರೆ. ಹನುಮ ಜಯಂತಿ ಮಾಡ್ತೀವಿ, ನಾವು ಸೇರ್ಕೊಡ್ತೀವಿ. ಆಮೇಲೆ ರಾಮನವಮಿ ಮಾಡ್ತೀವಿ. ಈಗೆಲ್ಲ ಫೆಸ್ಟಿವಲ್ ಎಲ್ಲ ಮಾಡ್ತೀವಿ. 2 ವರ್ಷದಿಂದ ಬರ್ತಾ 2 ವರ್ಷದಿಂದ ನಾವು ಇಲ್ಲೇ ಬರ್ತಾ ಇದ್ದೀವಿ. ನಮ್ಗೆ ತುಂಬ ಖುಷಿ ಆಗುತ್ತೆ. ಭಾಳ ಅವ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಅಷ್ಟೇ ಹೇಳೋಕ್ಕೆ. ಹೌದೌದು, ಇಲ್ಲಿ ಶಿವಣ್ಣ ಸರ್ಕಲ್ ಯಾರು ಕೊಡಲ್ಲ, ಇವ್ರು ಬಿಟ್ರೆ ಯಾರು ಕೊಡಲ್ಲ. ಬೇರೆ ಕಡೆ ಕೊಡ್ಬೋದು, ಆದರೆ ಇಲ್ಲಿ ಇವರೊಬ್ಬರೇ ಇಲ್ಲಿ ಶುರು ಮಾಡಿದ್ದಾರೆ. ಚೆನ್ನಾಗಿ ಎಲ್ಲರೂ ತುಂಬ ಚೆನ್ನಾಗಿದೆ ಊಟ. ವಿಶೇಷದಲ್ಲಿ ಬೇರೆ ಸ್ವೀಟು ಪಾಯಸ ಎಲ್ಲ ಇರ್ತದೆ. ಇಲ್ಲ ಅಂದರೆ ಡೈಲಿ ಇರುತ್ತೆ, ಮಂಗಳವಾರ ಗುರುವಾರ ಶುಕ್ರವಾರ ರೆಗ್ಯುಲರ್ ಇರುತ್ತೆ. ಕರೆಕ್ಟಾಗಿ ಬರ್ತಾರೆ 1 ಗಂಟೆಗೆ. ಚೆನ್ನಾಗಿರುತ್ತೆ ಊಟ. ಎಲ್ಲ ಥರ ಜನಕ್ಕೂ ಊಟ ಹಾಕ್ತಾರೆ ಮೇಡಮ್ ಅವರು. ಇವ್ರು ಬಡವರು, ಇವ್ರು ಶ್ರೀಮಂತರು ಅಂತ ಏನಿಲ್ಲ. ಎಲ್ಲ ಥರ ಜನ ಬಂದು ಇಲ್ಲಿ ಊಟ ತೃಪ್ತಿಯಾಗಿ ಮಾಡಿಬಿಟ್ಟು ಹೋಗ್ತಾರೆ. ಅದೇ ಸಾಕು. ವಾರದಲ್ಲಿ 3 ದಿನ ಕೊಡ್ತಾರೆ. ನಾವು ಇದು ಆಫೀಸಿಂದ ಬಂದಾಗೆಲ್ಲ ಮಧ್ಯಾಹ್ನ ಟೈಮ್ ನಾವು ಇಲ್ಲೇ ಬಂದು ಊಟ ಮಾಡ್ಕೊತೀವಿ. ಕೊಡೋ ದಿವಸ ನಾವು ಇಲ್ಲೇ ಬಂದು ಊಟ ಮಾಡ್ಕೊತೀವಿ. ಎಲ್ಲ ಚೆನ್ನಾಗಿರುತ್ತೆ, ಊಟ ಎಲ್ಲ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ಒಂದು 6, 7, 2 ಇಯರ್ಸ್ ಆಯ್ತು, 2 ವರ್ಷ ಆಯ್ತು. ಏನು ಅನಿಸ್ತದೆ ಸರ್ ಈ ಸೇವೆ ಬಗ್ಗೆ? ಅರ್ಥ ಆಗಿಲ್ಲ. ಈ ಸೇವೆ ಬಗ್ಗೆ ಹೇಳೋದಾದ್ರೆ ಏನು ಅನಿಸ್ತಿದೆ ಅಂತ? ಯಾಕೆಂದರೆ ಒಂದು ಹೋಟೆಲಲ್ಲಿ ಮಾಡಬೇಕು ಅಂದರೆ 100 ರೂಪಾಯಿ 200 ರೂಪಾಯಿ 100 ರೂಪಾಯಿ ಒಬ್ಬರ ಹತ್ರ ಅಮೌಂಟ್ ಇರುತ್ತೆ, ಒಬ್ಬೊಬ್ಬರ ಹತ್ರ ಇರಲ್ಲ. ಇವಾಗ ಎಮರ್ಜೆನ್ಸಿಗೆ ಅಂದರೆ ಕೂಡ ಇವಾಗ 50 ರೂಪಾಯಿ ಅಂದರೆ ಕೂಡ ಯಾರೂ ಕೊಡಲ್ಲ. ಇವಾಗ ಊಟ ಕೊಡ್ತಾ ಇದ್ದಾರೆ ನಾವು. ಗ್ರೇಟ್, ಒಳ್ಳೆಯದಾಗಲಿ, ದೇವ್ರು ಒಳ್ಳೆ ಮಾಡಲಿ ಅವ್ರಿಗೆ. ಊಟ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂಥ ಯಾವುದರಲ್ಲೂ ಏನೂ ತೊಂದರೆ ಇಲ್ಲ. ಓಕೆನಾ. ಕೆಲವು ಸರಿ ನಿಮಗೆ ಸ್ವೀಟ್ ಜೊತೆಗೆ, ನಂತರ ಪ್ರಸಾದದ ಜೊತೆಗೆ ನಿಮಗೆ ಊಟ ಸೇವೆ ಮಾಡಿಕೊಡ್ತಾರೆ.